ಅಲ್ವಾ ಅಲ್ವಾ ಅಲ್ವಾ? ಓಕೆ, ಹಾಗಿದ್ರೆ ನಮ್ಗೆಲ್ಲ ಒಂದು ಪ್ರಶ್ನೆ ಕೇಳಲಾ? ಓಕೆ, ನಮ್ಮ ಕರ್ನಾಟಕದ ಅನಂತ ಹೃದಯ ತುಂಬಿದ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಭಾಗ ಮೋಟಿವೇಶನಲ್ ಸ್ಪೀಚ್ ಕೇಳಿದ್ವಿ, ಜಾದುವನ್ನ ನೋಡಿದ್ವಿ. ಈಗ ಒಂದಷ್ಟು ಹರಟೆ, ಒಂದಷ್ಟು ಹಾಸ್ಯ, ಅದಕ್ಕೆ ಹಾ 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 ಅಂತೀವಿ. ಹಾಡು, ಹರಟೆ ಹಾಗೂ ಹಾಸ್ಯ ಇವೆಲ್ಲ ಒಂದೇ ವೇದಿಕೆಯಲ್ಲಿ ಬಂದ್ರೆ ಎಷ್ಟು ಅದ್ಭುತವಾಗಿರುತ್ತೆ ಅಲ್ವಾ? ಅಲ್ವಾ ಅಲ್ವಾ ಅಲ್ವಾ? ಓಕೆ, ಹಾಗಿದ್ರೆ ನಮ್ಗೆಲ್ಲ ಒಂದು ಪ್ರಶ್ನೆ ಕೇಳಲಾ? ಓಕೆ, ನಮ್ಮ ಕರ್ನಾಟಕದ 5 ಸಾಮ್ರಾಜ್ಯಗಳ ಹೆಸರನ್ನ ಹೇಳಿ. ಯಾರು ಹೇಳ್ತೀರಾ? ವೇದಿಕೆ ಮೇಲೆ ಓಡ್ ಬಂದು ಹೇಳ್ಬೇಕು ಬೇಗ ಪಟ್ ಅಂತ. ಕರ್ನಾಟಕದ 5 ಸಾಮ್ರಾಜ್ಯಗಳ ಹೆಸರು. ಡೈನೆಸ್ಟೀಸ್. ಬನ್ನಿ ಓಡ್ ಬರ್ಬೇಕು. ತಮ್ಮ ಹೆಸರು? ಓಕೆ, ವರುಣ್ ಒಂದು ಚಪ್ಪಾಳೆ ಬರ್ಲಿ. ಹೇಳಿ ವರುಣ್, ಸೆಂಟರ್ ಬರ್ಬೇಕಪ್ಪ. ಕದಂಬರು, ಮೌರ್ಯರು, ಮೈಸೂರು ಸಾಮ್ರಾಜ್ಯ, ಹೊಯ್ಸಳ ಸಾಮ್ರಾಜ್ಯ, ಶಾತವಾಹನರು, ರಾಷ್ಟ್ರಕೂಟರು, ಬಾದಾಮಿ ಚಾಲುಕ್ಯರು. 5ಕ್ಕಿಂತ ಜಾಸ್ತಿ ಹೇಳಿದ್ದಾರೆ. ವೆರಿ ಗುಡ್. ಇನ್ನು ಚಪ್ಪಾಳೆ ಬರ್ಲಿ ಹುಡುಗರಿಗೆ. ಸೂಪರ್, ಥ್ಯಾಂಕ್ ಯು. ಓಕೆ, ಮುಂದಿನ ಪ್ರಶ್ನೆ ಆಯ್ತಾ? ಮುಂದಿನ ಪ್ರಶ್ನೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಎಷ್ಟು? ತಮ್ಮ ಹೆಸರು? ಈಶ್ವರ್. ಎಷ್ಟು? 31. ಕರೆಕ್ಟಾ? ನೋಡಿ, ಅವ್ರು ಕನ್ಫ್ಯೂಷನ್ ನೋಡ್ತಿದ್ದಾರೆ. ಹೌದಾ? ಎಷ್ಟು? 31. ಕರೆಕ್ಟ್. ಒಂದು ಜೋರಾದ ಚಪ್ಪಾಳೆ, ನೀವು ಎಲ್ಲರಿಗೂ ಚಪ್ಪಾಳೆ. ಸೊ ಈಗ ವೇದಿಕೆ ಮೇಲೆ ಒಂದು ಅದ್ಭುತವಾದಂತ ಹರಟೆ. ರೆಡಿ ಇದ್ದೀರಾ? ಇಬ್ಬರು ದಿಗ್ಗಜರು ವೇದಿಕೆ ಮೇಲೆ ಬಂದ್ರೆ ನಮ್ಮ ಕರ್ನಾಟಕದ ಇತಿಹಾಸದ ಬಗ್ಗೆ, ನಮ್ಮ ಕನ್ನಡದ ಸಂಸ್ಕೃತಿಯ ಬಗ್ಗೆ ಬಣ್ಣವಾಗಿ, ವೈಭವೀಕರಣವಾಗಿ ಹೇಳಿದ್ರೆ ಹೇಗಿರುತ್ತೆ ಹೇಳಿ? ಹೇಗಿರುತ್ತೆ? ಅದಕ್ಕೆ ಹೇಳೋದು, ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಕೇಳೋಣ ಬನ್ನಿ. ನಾವು ಕೇಳೋಣ ಬನ್ನಿ. ಹಾಗಾದ್ರೆ ಬನ್ನಿ, ಜೋರಾದ ಚಪ್ಪಾಳೆಯೊಂದಿಗೆ ಇಬ್ಬರನ್ನ ವೇದಿಕೆ ಮೇಲೆ ಬರ್ಮಾಡ್ಕೋಣ. ವಿನಾಯಕ್ ಜೋಶಿ, ಬಲಿ ಜೋರಾದ ಚಪ್ಪಾಳೆ. ಪ್ರಸಿದ್ಧ ಆರ್ಜೆ ಆಗಿ, ನಟನಾಗಿ, ಯೂಟ್ಯೂಬರ್ ಆಗಿ, ಹೋಸ್ಟ್ ಆಗಿ 1000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು 20 ಕಂಟ್ರಿಗಳಲ್ಲಿ ಮಾಡ್ತಾ ಕನ್ನಡ ಭಾಷಾಭಿಮಾನ ಅವರದು ಬಹಳ ಖುಷಿ ಆಗುತ್ತೆ. ವಿನಾಯಕ್ ಜೋಶಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅವ್ರ ಜೊತೆ ಅವರ ಗುರುಗಳಂತೆ ಅವ್ರು ಕರೀತಾರೆ. ನಮ್ಮ ಧರ್ಮೇಂದ್ರ ಕುಮಾರ್ ಸರ್ ಅವರ ವೇದಿಕೆ ಮೇಲೆ ಬರ್ಮಾಡ್ಕೋಣ. ಬನ್ನಿ, ಜೋರಾದ ಚಪ್ಪಾಳೆ. ಧರ್ಮೇಂದ್ರ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಇವರು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರು. ಪ್ರಪಂಚದಾದ್ಯಂತ ಸುತ್ತಿ ಕೊನೆಯಲ್ಲಿ ಖುಷಿಯಾಗಿದ್ದು ನಮ್ಮ ಜಾಗ ಬಿಟ್ರೆ ಇನ್ಯಾವುದೂ ಇಲ್ಲಪ್ಪ. ಕರ್ನಾಟಕದ ಬಗ್ಗೆ, ಕನ್ನಡದ ಇತಿಹಾಸದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಅವ್ರ ಬಾಯಲ್ಲಿ ಕೇಳೋದು ಅದೆಷ್ಟು ಚಂದ ಗೊತ್ತಾ?